ಇದ್ರ ಜೊತೆಗೆ ಸುಮಲತಾ ಬೆಂಬಲಿಗರು ಸಹಜವಾಗಿ ಈಗ ಬೇಸರದಲ್ಲಿದ್ದಾರೆ. ಸುಮಲತಾಗೆ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಆಪ್ತ ಅನಕೆರೆ ಶಶಿಕುಮಾರ್ ಇದ್ದಾರಲ್ಲ, ಅವರು ನಿಜವಾಗ್ಲೂ ಕೂಡ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸುಮಲತಾ ಪಕ್ಷೇತರವಾಗಿ ಸ್ಪರ್ಧೆ ಮಾಡಬೇಕು, ಈ ನಿಟ್ಟಿನಲ್ಲಿ 3 ದಿನಗಳಲ್ಲಿ ಸಭೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಬಗ್ಗೆ ಸುಮಲತಾ ಆಪ್ತ ಅನಕೆರೆ ಶಶಿಕುಮಾರ್ ಜೊತೆಗೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಮಾತುಕತೆಯನ್ನು ನಡೆಸಿದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಬಿಜೆಪಿ ಟಿಕೆಟ್ ನನಗೆ ಸಿಗುತ್ತೆ ಅಂತೇಳಿ ಇತ್ತೀಚೆಗೂ ಕೂಡ ಡೆಲ್ಲಿಗೆ ಹೋಗಿ ಬಂದಿದ್ರು. 3 ದಿವಸ ಬಿಜೆಪಿ ವರಿಷ್ಠರ ಜೊತೆ ಮಾತುಕತೆ ನಡೆಸಿದ್ರು. ಆದರೆ ಇವತ್ತು ಬಿಜೆಪಿ ನಾಯಕರೇ ಸ್ಪಷ್ಟಪಡಿಸಿದ್ದಾರೆ, ಮಂಡ್ಯ, ಹಾಸನ, ಕೋಲಾರ 3 ಕೂಡ JDSಗೆ ಅನ್ನುವಂಥದ್ದು. ಹೀಗಾದರೆ ಸುಮಲತಾರ ಮುಂದಿನ ನಡೆ ಏನು? ಮೊದಲನೇದಾಗಿ ನಮಗೆ ನಿಜಕ್ಕೂ ಕೂಡ ಈ ಒಂದು ಏನು ಅನೌನ್ಸ್ ಮಾಡಿದ್ದಾರೆ, ನಿಜಕ್ಕೂ ಕೂಡ ನಮಗೆಲ್ರಿಗೂ ಕೂಡ ಒಂದು ನಿರಾಶೆ ಆಗಿದೆ. ಯಾಕೆಂದರೆ ಇಲ್ಲ, ನಮ್ಮೆಲ್ಲರ ನಿಲುವು ಅವ್ರು ಚುನಾವಣಾ ಕಣದಲ್ಲಿ ಇರಬೇಕು ಅಂತೇಳ್ರಿ ನಮ್ಮೆಲ್ಲರ ಒತ್ತಾಸೆ. ಯಾಕೆಂದರೆ ಅಂಬರೀಷ್ ಅಭಿಮಾನಿಗಳು ಇಡೀ ಜಿಲ್ಲೆಯಾದ್ಯಂತ ಮತ್ತು ಸುಮಲತಾ ಅಂಬರೀಷ್ ಅಭಿಮಾನಿಗಳು. ಮಧುಕೇಶ್ವರ್ ಹೆಗಡೆ ಜೇನು ಕೃಷಿಯಿಂದ ವರ್ಷಕ್ಕೆ 50 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಇಡೀ ಜಿಲ್ಲೆಯಾದ್ಯಂತ ಇರೋ ನಿಟ್ಟಿನಲ್ಲಿ ನಾವು ರಾಜಕಾರಣದಿಂದ ಎಲ್ಲೋ ಒಂದು ಕಡೆ ಈಗ ಚುನಾವಣೆಗೆ ಸ್ಪರ್ಧೆ ಮಾಡಿಲ್ಲ ಅಂತ ಹೇಳಿದ್ರೆ ರಾಜಕಾರಣದಿಂದ ದೂರ ಆದಂಗೆ ಆಗುತ್ತೆ. ಸೊ ಇದೆಲ್ಲನೂ ಕೂಡ ನಾವೆಲ್ಲರೂ ಕೂಡ ಅವ್ರಿಗೆ, ನಮ್ಮ ನಾಯಕಿಯಾದಂಥ ಸುಮಲತಾ ಅಂಬರೀಷ್ ಅವರಿಗೆ ಮನದಟ್ಟು ಮಾಡ್ತೀವಿ. ನೀವು ಚುನಾವಣಾ ಕಣದಲ್ಲಿ ಇರಲೇಬೇಕು. ಚುನಾವಣೆ ಗೆಲುವು ಸೋಲು ಅದೆಲ್ಲ ದೇವರಿಚ್ಛೆ, ಮತದಾರರಿಚ್ಛೆ. ನಮ್ಮ ಮಂಡ್ಯ ಜಿಲ್ಲೆ ಮತದಾರ ಬಂಧುಗಳು ಏನು ತೀರ್ಮಾನ ಮಾಡ್ತಾರೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ತಲೆಬಾಗಬೇಕಾಗುತ್ತೆ. ಆದರೂ ಒಂದಂತೂ ಸ್ಪಷ್ಟವಾಗಿ ನಾವು ಎಲ್ಲರೂ ಕೂಡ ಒತ್ತಾಸೆ ಏನಂತ ಹೇಳಿದ್ರೆ, ಈ ಸಲ ಚುನಾವಣೆಯಲ್ಲಿ ನೀವು ಇರಬೇಕು, ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಬೇಕು ಅಂತೇಳಿ ನಮ್ಮೆಲ್ಲರೂ ಒತ್ತಾಸೆ ಆಗಿದೆ. ನಿಮ್ಮ ಒತ್ತಾಸೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡಬೇಕು ಅನ್ನೋಂಥದ್ದು ಹೇಳ್ತಾ ಇದ್ದೀರಾ. ಆದರೆ ಸುಮಲತಾ ಅವರ ನಡೆ ಏನಿರುತ್ತೆ, ಅವ್ರ ನಿಲುವು ಏನಿರುತ್ತೆ ಅನ್ನೋಂಥದ್ದು ಇಲ್ಲ. ಈಗ ಕಳೆದ 2019 ಚುನಾವಣೆಯಲ್ಲೂ ಕೂಡ ನಮ್ಮ ಸಂಸತ್ ಸದಸ್ಯರ ಸುಮಲತಾ ಅಂಬರೀಷ್ ಅವರು ನಿಲುವನ್ನು ಜನಾಭಿಪ್ರಾಯಕ್ಕೆ ಬಿಟ್ಟಿದ್ರು. ಸೊ ಈಗ ನಾವು ಇವತ್ತು ಕೂಡ ಘೋಷಣೆ ಆಗಿರೋದ್ರಿಂದ ಇನ್ನೊಂದು 2-3 ದಿನಗಳಲ್ಲಿ ನಾವು ಸಭೆಯನ್ನು ಕರೆಯಲಿದ್ದೇವೆ. ಆ ಸಭೆಯಲ್ಲಿ ಜನ ಏನು ಮತದಾರ ಬಂಧುಗಳು ಮತ್ತು ಅಂಬರೀಷ್ ಅಭಿಮಾನಿಗಳು ಎಲ್ಲರೂ ಕೂಡ ಇಡೀ ಜಿಲ್ಲೆಯಾದ್ಯಂತ ಏನು ತೀರ್ಮಾನವನ್ನು ಮಾಡ್ತಾರೆ ಆ ತೀರ್ಮಾನಕ್ಕೆ ಬದ್ಧರಾಗಿರಬೇಕಾಗುತ್ತೆ. ಯಾಕೆಂದರೆ ಸುಮಲತಾ ಅಂಬರೀಷ್ ಅವ್ರನ್ನ ನಂಬ್ಕೊಂಡು ಇಡೀ ಮಂಡ್ಯ ಜಿಲ್ಲೆ ಜನ ಇದೆ. ಸೊ ಸುಮಲತಾ ಅಂಬರೀಷ್ ಅವರು ಮತ್ತು ಅಂಬರೀಷ್ ಕುಟುಂಬವನ್ನು ನಂಬಿಕೊಂಡು ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಕಾರ್ಯಕರ್ತರು ಮತ್ತು ಆ ಮತದಾರ ಬಂಧುಗಳ ಕತೆ ಏನು? ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಂದು ಒತ್ತಾಸೆಯನ್ನು ಮಾಡ್ತಾಯಿದ್ದೀವಿ. ಅವರು ಈ ಸಲ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತೇಳಿ ನಮ್ಮೆಲ್ಲರೂ ನಾವು ಒತ್ತಾಸೆಯನ್ನು ಮಾಡ್ತೀವಿ. ಆ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು ಸುಮಲತಾ ಅಂಬರೀಷ್ ಅವ್ರಿಗೆ ಬಿಟ್ಟದ್ದು. ಸೊ ನಮ್ಮೆಲ್ರಿಗೂ ಕೂಡ ನಿರಾಸೆ ಮಾಡೋದಿಲ್ಲ ಅಂತೇಳಿ ನಾವು ನಂಬಿದ್ದೀವಿ. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್ TV9 ಮಂಡ್ಯ.